ಕಳೆದ ವರ್ಷ ಶಿರೂರು ಗುಡ್ಡ ಕುಸಿತದಿಂದಾಗಿ 11 ಜನರ ಸಾವಿಗೆ ಕಾರಣರಾದ ಐಆರ್ಬಿ ಕಂಪನಿಯ ವಿರುದ್ಧ ಕ್ರಮ ಹಾಗೂ ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಮೇ 8ರಂದು ಗುಡ್ಡ ಕುಸಿತ ಸ್ಥಳದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಉಪವಾಸ ಸತ್ಯಾಗ್ರಹ ಮುಂದೂಡಲಾಗಿದೆ ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠಾಧಿಪತಿ ಶ್ರೀ ಪ್ರಣವಾನಂದ ಸ್ವಾಮಿಗಳು ಹೇಳಿದ್ದಾರೆ. ಅಂಕೋಲಾ ಪಟ್ಟಣದ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಪಾಕ್ ಯುದ್ಧ ಕಾರ್ಮೋಡ ಆವರಿಸಿರುವುದರಿಂದ ಮತ್ತು ಈ ಜಿಲ್ಲೆಯಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಾದ ಕೈಗಾ ಅಣು ವಿದ್ಯುತ್ ಸ್ಥಾವರ ಹಾಗೂ ನೌಕಾನೆಲೆ ಇರೋದ್ರಿಂದ ಈ ಜಿಲ್ಲೆಯನ್ನ ರೆಡ್ ಝೋನ್ ಪ್ರದೇಶವೆಂದು ಘೋಷಿಸಿರುವ ಕಾರಣ ದೇಶ ಮೊದಲು ಎನ್ನುವ ನೀತಿಯನ್ನ ಅನುಸರಿಸಿ ನಮ್ಮ ಹೋರಾಟವನ್ನ ಕೆಲವು ದಿನಗಳವರೆಗೆ ಮುಂದೂಡುತ್ತೇವೆ ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠಾಧಿಕಾರಿಗಳಾದ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳು ಹೇಳಿದರು. ದುರಂತ ಸ್ಥಳದಲ್ಲಿ 144 ಸೆಕ್ಷನ್ ಯಾಕೆ ಮಾಡಿದೆ? ಐಆರ್ಬಿ ಕಂಪನಿಯ ವಿರುದ್ಧವಾಗಿ ಸ್ಟ್ರಾಂಗ್ ಯಾವುದೂ ಕೇಸುಗಳು ಮಾಡಲಿಲ್ಲ. ಇದು ಯಾವುದೂ ಕೂಡ ಡಿಸಿ ಲೋಕಾಯುಕ್ತಕ್ಕೆ ತಿಳಿಸಿರಲಿಲ್ಲ. ನಾನು ಪ್ರತ್ಯುತ್ತರವನ್ನು ನಾನು ಟೈಪ್ ಮಾಡಿ ಕೊಡುತ್ತೇನೆ ಮತ್ತು ಎಸ್ಪಿ ಮೇಲೆ ಡಿಸಿಯ ಮೇಲೆ ಈಗಾಗಲೇ ಇಡಿಗೆ ದೂರು ಕೊಟ್ಟಿದ್ದೀನಿ, ಈಗಾಗಲೇ ನಾನು ಸಿಬಿಐಗೆ ಕೂಡ ಕೊಟ್ಟಿದ್ದೀನಿ, ಈಗಾಗಲೇ ಲೋಕಾಯುಕ್ತಕ್ಕೆ ಕೂಡ ಕೊಟ್ಟಿದ್ದೀನಿ. ದೇಶದ ವಿಚಾರವನ್ನೇ ಮುಂದೆ ಇಟ್ಕೊಂಡು ನಾವೊಬ್ಬ ದೇಶ ಭಕ್ತರು ಅಂತಕ್ಕಂಥ ರೀತಿಯಲ್ಲಿ ನಾವು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಗಮನ ಕೊಡಬೇಕಾಗ್ತದೆ ಇವತ್ತು. ಆದ್ರಿಂದ ನಾವು ಈ ಸ್ಟ್ರೈಕ್ ಅನ್ನೇ 8ನೇ ತಾರೀಕಿಗೆ ಘೋಷಿಸಿದ ಸ್ಟ್ರೈಕ್ ಅನ್ನೇ ಯುದ್ಧದ ಒಂದು ಕಾರಣದಿಂದ, ಯುದ್ಧ ಪ್ರಾರಂಭವಾಗಿದ್ದ ಕಾರಣದಿಂದ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ 15ರಿಂದ 20 ದಿನಗಳ ಕಾಲ ಪಾದಯಾತ್ರೆಯನ್ನ ಕೈಗೊಂಡು ಈ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ನಿಲುವನ್ನ ಸಾರ್ವಜನಿಕರ ಮುಂದೆ ತಿಳಿಸುತ್ತೇವೆ. ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ನೊಂದವರ ಪರ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ದಿನ ಕಾಲ ಬರುವ ಒಂದು ಸಂಪೂರ್ಣವಾದ ಒಂದು ಪಾದಯಾತ್ರೆ ಒಂದು ಪಾಯಿಂಟ್ ಇಂದ ಪ್ರಾರಂಭ ಮಾಡಿ ಇನ್ನೊಂದು ಪಾಯಿಂಟ್ಗೆ ಮುಕ್ತಾಯಗೊಳಿಸುವ ರೀತಿಯಲ್ಲಿ ಎಲ್ಲಾ ಜನಗಳಿಲ್ಲದ ಏರಿಯಾಗಳಲ್ಲಿ ಪಾದಯಾತ್ರೆ ಇದೆ. ಜನವಾಸ ಯೋಗ್ಯ ಮೇಖಲೆಯಲ್ಲಿ ಈ ಸಂದೇಶವನ್ನೇ ಹೇಳಿಕೊಂಡು 15 ದಿನ ಕಾಲದ ನಿರಂತರವಾದ ಪಾದಯಾತ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಮಾಡುತ್ತೇನೆ. ಈ ಪ್ರಕರಣದಲ್ಲಿ ಅಪರಾಧಿ ಸ್ಥಾನದಲ್ಲಿರುವ ಐಆರ್ಬಿ ಕಂಪನಿಗೆ ಕ್ಲೀನ್ ಚೀಟ್ ನೀಡಲು ಷಡ್ಯಂತರ ಮಾಡುತ್ತಿರುವ ಜಿಲ್ಲೆಯ ಎಸ್ಪಿ ಹಾಗೂ ಜಿಲ್ಲಾಧಿಕಾರಿಗಳ ವಿರುದ್ಧವೂ ಕಾನೂನು ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ನೀವು ಯಾವಾಗಲೂ ಕೂಡ ತಹಸೀಲ್ದಾರ್, ಡಿಸಿ, ಎಸ್ಪಿ, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ನೀವು ಐಆರ್ಬಿ ಕಂಪನಿಯ ಪರವಾಗಿದ್ದೀರಿ, ನಮ್ಗೆ ಗೊತ್ತು, ಬಹಳ ಸ್ಪಷ್ಟವಾಗಿ ಗೊತ್ತು. ಅದಕ್ಕೋಸ್ಕರ ನಾವು ನ್ಯಾಯವನ್ನ ಕೇಳುವುದು ನ್ಯಾಯಾಲಯದಲ್ಲಿ ಮತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡಿಕೊಂಡು ಹೋಗಬೇಕು ಅಂತ ಹಿನ್ನೆಲೆಯಲ್ಲಿ ಹಾಗಾಗ ಒಂದು ಪ್ರತಿಭಟನೆ ಮಾಡುತ್ತೇವೆ. ಐಆರ್ಬಿ ಕಂಪನಿಯ ವಿರುದ್ಧ ನೀವು ನಾಳೆ ಬಿ ರಿಪೋರ್ಟ್ ಹಾಕ್ತೇವೆ ಎಂದು ಗೊತ್ತು. ಮಾನ್ಯ ಎಸ್ಪಿ ಅವರ ಜವಾಬ್ದಾರಿ, ಆ ಬಿ ರಿಪೋರ್ಟ್ ಹಾಕುವುದಕ್ಕೆ ಎಸ್ಪಿ ಅವರ ಜವಾಬ್ದಾರಿ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಕೂಡ ಕಾಣುತ್ತಾ ಇದೆ. ಅಂಕೋಲಾ ಪೊಲೀಸರಿಂದ, ಉತ್ತರ ಕನ್ನಡ ಪೊಲೀಸರಿಂದ ಈ ಕೇಸಿಗೆ ಯಾವುದೂ ನ್ಯಾಯವನ್ನೇ ಸಿಗೋದಿಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇವರಷ್ಟೂ ಕೂಡ ಐಆರ್ಬಿ ಕಂಪನಿಯ ಪರವಾಗಿ ನಿಂತಿದ್ದೀವಿ. ಅದರಿಂದ ನ್ಯಾಯಾಲಯದಲ್ಲಿ ಯಾವ ಮಟ್ಟದ ಹೋರಾಟ ಮಾಡಬೇಕು ನಾವು ಅದು ಮಾಡುತ್ತೇವೆ. ಸಂಘಟನೆಯ ತಾಲೂಕಾ ಅಧ್ಯಕ್ಷ ದಾಮೋದರ್ ನಾಯ್ಕ್, ಶ್ರೀನಿವಾಸ್ ನಾಯ್ಕ್ ಸೇರಿದಂತೆ ಇತರರು ಇದ್ದರು. ಮುಂದಾಲೋಚನೆಗಳಿಲ್ಲದಿದ್ರೆ ಅದು ಹೇಗೆ ಹಳ್ಳ ಹಿಡಿಯುತ್ತದೆ ಎನ್ನುವುದಕ್ಕೆ ದಾಂಡೇಲಿಯಲ್ಲಿ ಕಳೆದ 7 ವರ್ಷಗಳ ಹಿಂದೆ ನಿರ್ಮಾಣಗೊಂಡು ಈಗಲೂ ಬಳಕೆಯಾಗದೆ ಹಳಸುತ್ತಿರುವ ಮೀನು ಮಾರುಕಟ್ಟೆಗೆ ಒಂದು ತಾಜಾ ಉದಾಹರಣೆಯಾಗಿದೆ. ಈ ಮೀನು ಮಾರುಕಟ್ಟೆ ನಿರ್ಮಾಣಗೊಂಡಿದ್ದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಸುಮಾರು 1/2 ಕೋಟಿಗೂ ಹೆಚ್ಚಿನ ಅನುದಾನದಿಂದ. ಅಂದು 2016-17 ಸಂದರ್ಭದಲ್ಲಿ ನಿವೇದಿತ್ ಆಳ್ವಾರ್ ಅವರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ದಾಂಡೇಲಿಯಲ್ಲಿ ಒಂದು ಆಧುನಿಕ ವಿನ್ಯಾಸದ ಮೀನು ಮಾರುಕಟ್ಟೆಯನ್ನ ಮಂಜೂರಿ ಮಾಡಿದ್ದರು. ದಾಂಡೇಲಿ ನಗರಸಭೆ ಹಾಲಿ ಸಂಡೇ ಮಾರ್ಕೆಟ್ ಬಳಿ ಇರುವ ಮೀನು ಮಾರುಕಟ್ಟೆಯ ಪಕ್ಕದಲ್ಲಿಯೇ ಅದಕ್ಕೊಂದು ಸ್ಥಳಾವಕಾಶವನ್ನ ಕೂಡ ನೀಡಿತ್ತು. ಸುಸಜ್ಜಿತವಾಗಿಯೇ ನಿರ್ಮಾಣಗೊಂಡಿದ್ದ ಮೀನು ಮಾರುಕಟ್ಟೆ 2018 ಮಾರ್ಚ್ ತಿಂಗಳಲ್ಲಿ ಉದ್ಘಾಟನೆಯಾಯಿತಾದರೂ ಈವರೆಗೂ ಬಳಕೆಯಾಗ್ತಿಲ್ಲ. ಹೊಸ ಮೀನು ಮಾರುಕಟ್ಟೆ ನಿರ್ಮಾಣಗೊಂಡ ನಂತರದಲ್ಲಿ ಅದನ್ನ ನಗರಸಭೆಗೆ ಹಸ್ತಾಂತರಿಸಿ ತದನಂತರ ಅಲ್ಲಿರುವ ಅಂಗಡಿಗಳಿಗೆ ಬಾಡಿಗೆ ನಿರ್ಧರಿಸಿ ಹರಾಜು ಕೂಡ ಕರೆದಿದ್ದರು. ಆದರೆ ಹರಾಜಿನಲ್ಲಿ ನಿಗದಿಪಡಿಸಿದ ದರ ದುಬಾರಿಯಾಗಿದೆ ಎನ್ನುವುದು ಮೀನು ವ್ಯಾಪಾರಸ್ಥರ ಆಕ್ಷೇಪ. ಹಾಗಾಗಿ ಸ್ಥಳೀಯ ಮೀನುಗಾರರು ಹರಾಜಿನಲ್ಲಿ ಭಾಗವಹಿಸಿಲ್ಲ. ಈಗಾಗಲೇ 2-3 ಬಾರಿ ಟೆಂಡರ್ ಕರೆದು ಅದು ವಿಫಲವಾಗಿದೆ ಎಂದು ತಿಳಿದು ಬಂದಿದೆ. ನಿಗದಿಪಡಿಸಿರುವ ದರವನ್ನ ಕಡಿಮೆ ಮಾಡಬೇಕೆಂಬುದು ಹಾಗೂ ಇನ್ನಷ್ಟು ಸೌಕರ್ಯ ಒದಗಿಸಬೇಕೆನ್ನುವುದು ಮೀನು ವ್ಯಾಪಾರಸ್ಥರ ಒತ್ತಾಯವಾಗಿದೆ. ಕೆಲವು ಮೀನು ವ್ಯಾಪಾರಸ್ಥರಿಗೆ ಹಳೆಯ ಮೀನು ಮಾರುಕಟ್ಟೆಯ ಕಟ್ಟಡ ಬಿಡಲು ಮನಸ್ಸಿಲ್ಲ.
ಹಳೆಯ ಮೀನು ಮಾರುಕಟ್ಟೆ ಜೀರ್ಣಾವಸ್ಥೆ ತಲುಪಿದ್ದರಿಂದ ಅದನ್ನ ಖಾಲಿ ಮಾಡುವಂತೆ ನಗರಸಭೆಯವರು ಈಗಾಗಲೇ ನೋಟಿಸ್ ನೀಡಿದ್ದಾರೆ. ಆದರೆ ಹಳೆಯ ಮೀನು ಮಾರುಕಟ್ಟೆ ಬಿಡಲು ಮನಸ್ಸಿಲ್ಲದ ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆಂಬ ಮಾಹಿತಿ ಇದೆ. ಹೊಸ ಮೀನು ಮಾರುಕಟ್ಟೆಯಲ್ಲಿ ಇಲ್ಲದ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಿಕೊಡಲಾಗಿದೆ. ಹಳೆಯ ಮೀನು ಮಾರುಕಟ್ಟೆಯಲ್ಲಿರುವವರಿಗೆ ಅದನ್ನ ಖಾಲಿ ಮಾಡಿ ಹೊಸ ಮೀನು ಮಾರುಕಟ್ಟೆಗೆ ಸ್ಥಳಾಂತರಗೊಳ್ಳುವಂತೆ ನೋಟಿಸ್ ಕೂಡ ನೀಡಲಾಗಿದೆ. ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ನಗರಸಭೆ ಮೀನು ಮಾರಾಟಗಾರರ ಪರವಾಗಿದೆ. ಅವರ ಸಹಕಾರವೂ ಬೇಕಷ್ಟೇ ಎಂದು ದಾಂಡೇಲಿ ನಗರಸಭೆಯ ಅಧ್ಯಕ್ಷ ಅಶ್ಫಾಕ್ ಶೇಖ್ ತಿಳಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಬಿಎನ್ ವಾಸರೆ, ದಾಂಡೇಲಿ. ದಲಿತ ಸಮುದಾಯದವರು ಯಾವುದೇ ರೀತಿಯ ದುಶ್ಚಟಗಳಿಗೆ ಬಲಿಯಾಗದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಆಶಯದಂತೆ ಶೈಕ್ಷಣಿಕ ಪ್ರಗತಿಗೆ ಮೊದಲ ಆದ್ಯತೆ ನೀಡುವುದರ ಮೂಲಕ ಸಮುದಾಯದ ಶೈಕ್ಷಣಿಕ ಉನ್ನತಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸಬೇಕಾಗಿದೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಕರೆ ನೀಡಿದರು. ಬುಧವಾರ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಭಾಭವನದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ರಾಜ್ಯ ಮಟ್ಟದ ಜಯಂತ್ಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನತೆ, ಸಮಾನ ಅವಕಾಶ ಹಾಗೂ ಸಮಾನ ಗೌರವ ಸಿಗಬೇಕು ಎನ್ನುವುದೇ ಅಂಬೇಡ್ಕರರ ಆಶಯವಾಗಿತ್ತು. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನ ನೀಡೋದರ ಮೂಲಕ ಸರ್ವ ಜನರಿಗೆ ಸಮಾನತೆ ನೀಡಿದ್ರು. ಬಾಬು ಜಗಜೀವನ್ ರಾಮ್ ಹಸಿರು ಕ್ರಾಂತಿ ಮೂಲಕ ದೇಶದ ಆಹಾರ ಭದ್ರತೆ ತಮ್ಮ ಕೊಡುಗೆ ನೀಡಿದ್ದಾರೆ ಎಂದರು. ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಮಾತನಾಡಿ, ದಲಿತ ಸಮುದಾಯ ಸೇರಿದಂತೆ ಪ್ರತಿಯೊಬ್ಬರೂ ಡಾಕ್ಟರ್ ಅಂಬೇಡ್ಕರ್ ವಿಚಾರಗಳು ಮತ್ತು ಆದರ್ಶಗಳನ್ನು ಪಾಲಿಸಬೇಕಾಗಿದೆ. ಪ್ರತಿಯೊಂದು ರಾಜಕೀಯ ಪಕ್ಷದ ವರಿಷ್ಠರು ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನ ನೀಡಲು ಮುಂದಾಗಬೇಕಾಗಿದೆ ಎಂದರು. ಯಲ್ಲಾಪುರ ನಾಕಾದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದರ ಮೂಲಕ ಗೌರವ ಸಲ್ಲಿಸಲಾಯಿತು. ಶ್ರೀ ಗುರುದೇವ ತಪೋವನ ಬಿರವಳ್ಳಿ ಮಠದ ಶ್ರೀ ಗುರುಮಾತಾ ನಂದತಾಯಿ ಸಾನ್ನಿಧ್ಯ ವಹಿಸಿದ್ದರು. ಲಕ್ಷ್ಮಣ್ ಬಕಾಯಿ ವಿಶೇಷ ಉಪನ್ಯಾಸ ನೀಡಿದ್ರು. ಈ ಸಂದರ್ಭದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಬಿಎನ್ ವೆಂಕಟೇಶ್, ರಾಜ್ಯ ಸಂಘಟನಾ ಸಂಚಾಲಕ ಚಂದ್ರಕಾಂತ್ ಕಲಭಾವಿ, ಜಿಲ್ಲಾಧ್ಯಕ್ಷ ಈರಣ್ಣ ವಡ್ಡರ್, ಜ್ಞಾನೇಶ್ವರ್ ಗಜಾಕೋಶ್, ಜಿಲ್ಲಾ ಸಂಚಾಲಕ ಮಾರುತಿ ಭೋವಿವಡ್ಡರ್, ಮಂಜುಳಾ ಮಾದರ್, ಮಾಣಿಕಾ ಘಟಕಾಂಬಳೆ, ದಿವ್ಯಾ ಶೆಟ್ಟಾಳ್ಕರ್, ಪ್ರಸಾದ್ ಕಲಭಾವಿ ಇತರರು ಇದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.